ಹಾಯ್ ಹಲೋ. ಸೊ ನಾವಿದ್ದು 25/7/23 ಶಿಫ್ಟ್ 2 ಪೇಪರ್ ಮಾಡೋಣ. ಓಕೆ, ಸೊ ಫಸ್ಟ್ ಕ್ವಶನ್ನು, ಫೈನ್ ದ ವ್ಯಾಲ್ಯೂ ಆಫ್ ಟ್ಯಾನ್ 1125 ಡಿಗ್ರಿ ಇದೆ. ಓಕೆ, ಸೊ 1125 ನಮಗೆ ಫೋರ್ತ್ ಕ್ವಾಡ್ರಂಟಲ್ಲಿ, ನೀವು ಫಸ್ಟ್ ಕ್ವಾಡ್ರಂಟಲ್ಲಿ 90, ಸೆಕೆಂಡ್ ಕ್ವಾಡ್ರಂಟಲ್ಲಿ 180, ಥರ್ಡ್ ಕ್ವಾಡ್ರಂಟಲ್ಲಿ 270, ಫೋರ್ತ್ ಕ್ವಾಡ್ರಂಟಲ್ಲಿ 360, ಆ ಥರ ಇನ್ಕ್ರೀಸ್ ಮಾಡ್ಕೊತ ಹೋಗ್ತಾ ಇರಬೇಕು. ಓಕೆ, ಈಗ 360ಇಂದ ಡಿವೈಡ್ ಮಾಡಿದ್ರೆ ನಮಗೆ 360 ಇಂಟು 3 ನಮಗೆ 1080 ಬರುತ್ತೆ. ಸೊ 360 3 ಎಷ್ಟು 1080 ಬರುತ್ತೆ. ಸೊ 10ಕ್ಕೂ 80ಕ್ಕೂ ಇನ್ನೂ ಎಷ್ಟು ಜಾಸ್ತಿ ಇದೆ, ಪ್ಲಸ್ 45 ಡಿಗ್ರಿ ಇದೆ, ಕರೆಕ್ಟ್ ಅಲ್ವಾ? ಸೊ ಇವಾಗ ನಮ್ಗೆ ಇಲ್ಲಿ ಮೈನಸ್ ಇದೆ. ಓಕೆ, ಫಸ್ಟು ಮೈನಸ್ನ ಈಚೆ ತೆಗೆದು ಇಟ್ಕೊಂಡಿರೋಣ. ಓಕೆ, ಟ್ಯಾನ್ 1125 ಡಿಗ್ರಿನ ನಾವು ಹೆಂಗೆ ಬರೀಬೋದು, ಟ್ಯಾನ್ 1080 ಪ್ಲಸ್ 45 ಡಿಗ್ರಿ. ಓಕೆ, ಇದೇನಾಗುತ್ತೆ ನಮಗೆ, ಟ್ಯಾನ್ 45 ಡಿಗ್ರಿ ಆಗುತ್ತೆ, ಕರೆಕ್ಟ್ ಅಲ್ವಾ? ಇದೆಲ್ಲ ನಾವು ಇವಾಗ ಟ್ಯಾನ್ 360 ಡಿಗ್ರಿ ಪ್ಲಸ್ ಏನೋ ಒಂದು ಟೀಟಾ ಇದ್ದರೆ ಅವಾಗ ಇದೇನಾಗುತ್ತೆ ನಮಗೆ, ಟ್ಯಾನ್ ಟೀಟಾ ಆಗುತ್ತೆ. ಇದು ಕೂಡ ಅಷ್ಟೇ, ಈ 1080 360 ಡಿವೈಡ್ ಆಗುತ್ತೆ. ಸೊ ಟ್ಯಾನ್ 45 ಮೈನಸ್ ಇದೆ, ಟ್ಯಾನ್ 45 1 ಇಂಟು -1 -1. ಓಕೆ, ಸೊ ನೆಕ್ಸ್ಟ್ ಕ್ವಶನ್ನು, ದ ಫಾಲೋಯಿಂಗ್ ಪೈ ಚಾರ್ಟ್ ಶೋಸ್ ದ ಡಾಟಾ ಆಫ್ ದ ನಂಬರ್ ಆಫ್ ಅಪಿಯರ್ಡ್ ಅಂಡ್ ಪಾಸ್ಡ್ ಆಫ್ ಕ್ಲಾಸ್ ಇನ್ 12 ಸೆಕ್ಷನ್ಸ್. ಕ್ಲಾಸ್ 12 ಸೆಕ್ಷನ್ಸ್ ಇದೆ, ಒಂದು 5 ಸೆಕ್ಷನ್ಸ್ ಇದೆ, ಅದರಲ್ಲಿ ಎಷ್ಟು ಜನ ಅಪಿಯರ್ ಎಷ್ಟು ಚೆನ್ನಾಗಿದ್ದಾರೆ, ಪಾಸ್ ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಈಗ ಫೈನ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಅಪಿಯರ್ಡ್ ಫಾರ್ ದ ಎಕ್ಸಾಮ್ ಇನ್ ದ ಸೆಕ್ಷನ್ ಎ ಆ್ಯಂಡ್ ಬಿ. ಎ ಇಲ್ಲಿ ಎಷ್ಟಿದು 42%, ಬಿ 50%. ಇವರಿಬ್ಬರಿಗೂ ಅಂತ ಡಿಫ್ರೆನ್ಸ್ ಎಷ್ಟು, 8% ಇದೆ. ದ 8 ಡಿಗ್ರಿ ಇದೆ, ಟೋಟಲ್ ಎಷ್ಟು 100, 210, ಸೊ ಟೋಟಲ್ 360 ಡಿಗ್ರಿ ಇದೆ. ಇಂಟು ಟೋಟಲ್ ಮಾರ್ಕ್ಸ್ ಎಷ್ಟು, ಅಪಿಯರ್ಡ್ ಸ್ಟೂಡೆಂಟ್ಸ್ ಎಷ್ಟು, 1800. 10 ಕ್ಯಾನ್ಸಲ್, 6 6 6 3 18 30, 6 1 6 5 5 8 40. ಓಕೆ, ನೆಕ್ಸ್ಟ್ ಕ್ವಶನ್ನು, ಸೀಕೆಂಟ್ ಥೀಟಾ ಇಂಟು 1 - sin ಸ್ಕ್ವೇರ್ ಥೀಟಾ ವ್ಯಾಲ್ಯೂ ಏನು? 1 - sin ಸ್ಕ್ವೇರ್ ಥೀಟಾ ಏನು, ಕಾಸ್ ಸ್ಕ್ವೇರ್ ಥೀಟಾ, ಕರೆಕ್ಟ್ ಅಲ್ವಾ? ಸೀಕೆಂಟ್ ಥೀಟಾ ಇಂಟು ಅಂಡರ್ ರೂಟ್ 1 - sin ಸ್ಕ್ವೇರ್ ಥೀಟಾ ಏನಾಗುತ್ತೆ, ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ. ಸ್ಕ್ವೇರ್ ಕ್ಯಾನ್ಸಲ್ ಆಗೋದ್ರೆ ಸೀಕೆಂಟ್ ಥೀಟಾ ಇಂಟು ಕಾಸ್ ಥೀಟಾ ಉಳಿಯುತ್ತೆ. ಕಾಸ್ದ ಆಪೋಸಿಟ್ ತಾನೇ ಸೀಕೆಂಟು. ಸೊ ನಾವು ಸೀಕೆಂಟ್ನ ಹೆಂಗೆ ಬರೆಯೋದು, ಅಥವಾ ಕಾಸ್ನಾರು ಚೇಂಜ್ ಮಾಡ್ಕೊಬೋದು, ಸೀಕೆಂಟ್ನಾರು ಚೇಂಜ್ ಮಾಡ್ಕೊಬೋದು. ಸೀಕೆಂಟ್ನ ನಾವು ಹೆಂಗೆ ಬರೆಯೋದು, 1/cos ಅಂತ ಬರ್ಕೊಬೋದು, ಇಂಟು ಕಾಸ್ ಥೀಟಾ. ಕಾಸ್ ಥೀಟಾ ಕ್ಯಾನ್ಸಲ್ ಆದರೆ ಉಳಿಯೋದೇನು, 1. ಓಕೆ, ನೆಕ್ಸ್ಟು, ದ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ಸ್ ಆರ್ ಇನ್ ದ ರೇಷಿಯೋ 2:3:7. ಇದು ಒಂದು ಟ್ರಯಾಂಗಲ್ ಅಂದರೆ ಇದು ಯಾವುದೊಂದು ಆ್ಯಂಗಲ್, ಇದು 7 ಇದ್ದರೆ, ಇದು 3 ಇದ್ದರೆ, ಇದು 2 ಇದೆ, ರೇಷಿಯೋ. ಓಕೆ, ವಾಟ್ ಈಸ್ ದ ಮೆಜರ್ಮೆಂಟ್ ಆಫ್ ದ ಲಾರ್ಜೆಸ್ಟ್ ಟ್ರಯಾಂಗಲ್? ಲಾರ್ಜೆಸ್ಟ್ ಎಷ್ಟು, 7 ಡಿವೈಡೆಡ್ ಬೈ 7 8 9 9 12. ಟೋಟಲ್ 7, ಟೋಟಲ್ 12 ಇದೆ, ಅದರಲ್ಲಿ 7 ಪಾರ್ಟ್ಸ್ ಎಷ್ಟು, ಓವರಾಲ್ ಎಷ್ಟಿರುತ್ತೆ, ಎಲ್ಲ ಸೇರಿಸಿ 180 ಡಿಗ್ರಿ ಇರುತ್ತೆ. 6 2 6 3 30 7, ಸೊ ಇನ್ನು 2 ಇದೆಯಲ್ಲ, 2 1 2 15 15 7 105 ಡಿಗ್ರಿ. ಓಕೆ, ಸೊ ನೆಕ್ಸ್ಟ್ ಕ್ವಶನು, ಪಿ ಆ್ಯಂಡ್ ಕ್ಯೂ ಟುಗೆದರ್ ಕ್ಯಾನ್ ಕಂಪ್ಲೀಟ್ ಎ ಜಾಬ್ ಇನ್ 4 2/5 days. ಪಿ ಮತ್ತು ಕ್ಯೂ ಇಬ್ಬರು ಸೇರಿಸಿ 5 4 20 22/5 ಡೇಸಲ್ಲಿ ಮುಗಿಸ್ತಾರಂತೆ ಒಂದು ಕೆಲಸನ. ಆರ್ ಆ್ಯಂಡ್ ಎಸ್ ಕಂಪ್ಲೀಟ್ ದ ಸೇಮ್ ಜಾಬ್. ಆರು ಮತ್ತು ಎಸ್ಸು ಅದೇ ಕೆಲಸನ 36 44/9 ಡೇಸಲ್ಲಿ ಮುಗಿಸ್ತಾರಂತೆ. ಇಫ್ ಪಿ ಕ್ಯೂ ಆರ್ ಎಸ್ ವರ್ಕ್ ಟುಗೆದರ್, 4 ಜನನೂ ಒಟ್ಟಿಗೆ ಕೆಲಸ ಮಾಡಿದ್ರೆ ಎಷ್ಟು ದಿವಸ? ಸೊ ಫಸ್ಟ್ ನಾವು ಟೋಟಲ್ ವರ್ಕ್ ಎಷ್ಟು ತಿಳ್ಕೊಳ್ಳೋಣ. ಟೋಟಲ್ ವರ್ಕ್ LCM ತಗೊಂಡ್ರೆ, LCM ಬೇಕು ಅಂತಂದರೆ ನ್ಯೂಮರೇಟರ್ದು LCM ತಗೊಂಡ್ರೆ ನಮಗೆ ಟೋಟಲ್ ವರ್ಕ್ ಸಿಕ್ಬಿಡುತ್ತೆ. ಸೊ 22ಗೂ 44ಗೆ LCM ತಗೊಂಡ್ರೆ ಏನು ಬರುತ್ತೆ, 44 ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಇವ್ರದ್ದು ಎಫಿಷಿಯನ್ಸಿ ಏನಿರುತ್ತೆ, ಇಂಟು 2, ಇವ್ರದ್ದು ಎಫಿಷಿಯನ್ಸಿ ಇರುತ್ತೆ 1, ಕರೆಕ್ಟ್ ಅಲ್ವಾ? ಆದರೆ ಹಂಗೆ ನಾವು ಡೈರೆಕ್ಟಾಗಿ ತಗೊಳಂಗಿಲ್ಲ, ಅವಾಗ ತಪ್ಪಾಗೋಗುತ್ತೆ. ಓಕೆ, ನಮಗೆ ಟೋಟಲ್ ವರ್ಕು ಗೊತ್ತಾಯಿತು, ಕರೆಕ್ಟ್ ಅಲ್ವಾ? ಏನು ಟೋಟಲ್ ವರ್ಕು 44. ಅದನ್ನು ಪಿ ಪ್ಲಸ್ ಕ್ಯೂ ಇಬ್ಬರು ಸೇರಿಸಿ 22/5 ಡೇಸಲ್ಲಿ ಮಾಡ್ತಾರೆ. ಸೊ 5 ಮೇಲೆ ಹೋಗುತ್ತೆ, 11 2s 11 4s 2 1s 2 2s 2 5s 10. ಇದು ಕರೆಕ್ಟ್. ಓಕೆ, ನೆಕ್ಸ್ಟು ಅದೇ 44 ಕೆಲಸನ ಆರ್ ಮತ್ತು ಎಸ್ಸು 44/9. ಸೊ 9 ಮೇಲೆ ಬರುತ್ತೆ, ಸೊ 4 4 ಕ್ಯಾನ್ಸಲ್ ಆಗೋರು 9. ಸೊ ಇವರಿಬ್ಬರು ಸೇರಿಸಿದ್ರೆ ಮೀನ್ಸ್ ಪಿ ಮತ್ತು ಕ್ಯೂ 10 ಡೇಸಲ್ಲಿ ಮಾಡ್ತಾರೆ. 10 ಡೇಸ್ ಅಲ್ಲ, 10 ಪಾರ್ಟ್ಸಲ್ಲಿ ಮಾಡ್ತಾರೆ. ಎಫಿಷಿಯನ್ಸಿ ಅವ್ರದ್ದು ಅದೇ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ ಅಂತ. ಆರ್ ಪ್ಲಸ್ ಎಸ್ 9 ಮಾಡ್ತಾರೆ. ಸೊ ಇವಾಗ ಇವರಿಬ್ಬರದ್ದು ಸೇರಿಸಿದ್ರೆ 10 + 19, ಟೋಟಲ್ ವರ್ಕ್ ಎಷ್ಟು ನಮಗೆ 44. 19 2s 38, ಉಳಿಯೋದೆಷ್ಟು 6 ಡಿವೈಡ್ ಬೈ 90, 26/90. ಓಕೆ, ಸೊ ನೆಕ್ಸ್ಟ್ ಕ್ವಶನ್ನು, ಎ ಕ್ಯಾನ್ ಫಿನಿಶ್ ಎ ವರ್ಕ್ ಇನ್ 60 days. ಎ ಅನ್ನೋನು ಒಂದು ಕೆಲಸನ 60 ದಿನದಲ್ಲಿ ಮುಗಿಸ್ತಾನೆ. ಈ ವರ್ಕ್ಸ್ ಅಟ್ ಇಟ್ ಫಾರ್ 15 days. ಇವನು 15 ದಿನ ಕೆಲಸ ಮಾಡ್ತಾನೆ. ಓಕೆ, 15 days.
ನೆಕ್ಸ್ಟ್ ದೆನ್ ಬಿ ಅಲೋನ್ ಫಿನಿಶಸ್ ದ ರಿಮೈನಿಂಗ್ ವರ್ಕ್ ಇನ್ 48 ಡೇಸ್. ಬಿ ಅನ್ನೋನು 48 ಡೇಸಲ್ಲಿ ರಿಮೈನಿಂಗ್ ಕೆಲಸನ ಮುಗಿಸ್ತಾನೆ. ಓಕೆ, ಇನ್ ಹೌ ಮಚ್ ಟೈಮ್ ಎ ಅಂಡ್ ಬಿ ವರ್ಕಿಂಗ್ ಟುಗೆದರ್ ಕ್ಯಾನ್ ಫಿನಿಶ್ ದ ವರ್ಕ್. ಎ ಪ್ಲಸ್ ಬಿ ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಈಗ ಎ 60 ದಿನದಲ್ಲಿ ಒಂದು ಕೆಲಸನ ಮುಗಿಸ್ತಾನೆ, ಅದರಲ್ಲಿ 15 ದಿನ ಮಾಡಿದ್ದಾನೆ, ಇನ್ನು 45 ದಿನ ಕೆಲಸ ಉಳಿದಿದೆ. ಈ 45 ದಿನ ಕೆಲಸ ಉಳಿದಿರೋದು ಬಿ ಒಬ್ಬನೇ 48 ದಿನದಲ್ಲಿ ಮಾಡ್ತಾನೆ. ಸೊ ಇವಾಗ ಇವೆರಡಕ್ಕೆ ಎಲ್ ಸಿ ಎಮ್ ತೊಗೊಂಡು ಎಫಿಷಿಯನ್ಸಿ ತೊಗೊಳ್ಳಿ. ಸೊ 48ಗೂ 45ಗೂ ಎಲ್ ಸಿ ಎಮ್ ತೊಗೊಂಡ್ರೆ 3 1 3, 3 6 18, 3 1 3, 3 5 15. ಫರ್ದರ್ ಆಗಿ ಡಿವೈಡ್ ಆಗಲ್ಲ. ಸೊ 16 ಇಂಟು 15, 16 to 10, 240. 240 ಇಂಟು 3, 720. ಓಕೆ, 720 ಇದು ಟೋಟಲ್ ವರ್ಕ್ ಅಲ್ಲ. ಓಕೆ, ಇದು ರಿಮೈನಿಂಗ್ ವರ್ಕ್. ಓಕೆ, ಟೋಟಲ್ ವರ್ಕ್ ಇವಾಗ ಎಫಿಷಿಯನ್ಸಿ ನಮಗೆ ಗೊತ್ತಲ್ವ, ಯಾರ್ದು? ಏದು? ಸಾರಿ, ಏದು ಇನ್ನೂ ಎಫಿಷಿಯನ್ಸಿ ಗೊತ್ತಿಲ್ಲ. ಈಗ 720 ಪಾರ್ಟ್ಸ್ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಸೊ 720 ಡಿವೈಡೆಡ್ ಬೈ 45, 720 ಡಿವೈಡೆಡ್ ಬೈ 48 ಇವಾಗ ಎಫಿಷಿಯನ್ಸಿ ಬರುತ್ತೆ. ಓಕೆ, ಸೊ 5 9s 45, 5 1s 5, 22 ಇರುತ್ತೆ. 5 4s 20, 5 4s 20, 9ಇಂದ ಹೋಗುತ್ತಾ, 9 1s 9, ಆಮೇಲೆ 54, 9 6 54. ಸೊ ಯೂನಿಕ್ 16 ಬಂತು. ಯೂನ್ ಎಫಿಷಿಯನ್ಸಿ 16, ಯೂನ್ ಎಫಿಷಿಯನ್ಸಿ 15. ಓಕೆ, ಇನ್ನು ಅದು ಅಷ್ಟೇ ಬರುತ್ತೆ. ಸೊ 16 15. ಓಕೆ, ಸೊ ಇವಾಗ 16 ಪಾರ್ಟ್ಸ್ ಕೆಲಸ ಮಾಡ್ತಾನೆ. ಓಕೆ, ಯಾರ ಎಫಿಷಿಯನ್ಸಿ ಇದು? 16 ಎ. ಸೊ 16 ಇಂಟು 15 ಡೇಸ್ ಆಲ್ರೆಡಿ ಮಾಡಿದಾನಲ್ಲ. ಸೊ 16 ಇಂಟು 15 240 ಬರುತ್ತೆ. ಇದು ಟೋಟಲ್ ವರ್ಕ್. ಓಕೆ, 0 4 5 6 7 8 9 960 ಇದು ಟೋಟಲ್ ವರ್ಕ್. ಸೊ 960ನ 15 ಪ್ಲಸ್ ಇವ್ರಿಗೂ ಸೇರಿ ಮಾಡ್ತಾರಲ್ವಾ. 16 ಪ್ಲಸ್ 15 31, 960 by 31. ಓಕೆ, ಸೊ ನೆಕ್ಸ್ಟ್ ದ ವ್ಯಾಲ್ಯೂ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಡಿಫ್ರೆಂಟ್ ಫ್ರಮ್ ದ ಅದರ್ ಆಪ್ಷನ್. ಸೈನ್ 90 ಡಿಗ್ರಿ 1, ಸೀಕೆಂಟ್ದು 2, ಸೊ ಕಾಸ್ 1, ಟ್ಯಾನ್ 45 ಡಿಗ್ರಿ 1. ಸೊ ಡಿಫ್ರೆನ್ಸ್ ಇರೋದು ಯಾವುದು? ಇದೊಂದು. ಓಕೆ, ಕರೆಕ್ಟ್ ಅಲ್ವಾ? ನಾಟ್ ಡಿಫೈನ್ಡ್ 2 √2, 2 √3, 2. ಓಕೆ, ನೆಕ್ಸ್ಟ್ ಕ್ವಶನು, ಎ ಕ್ಯಾನ್ ಕಂಪ್ಲೀಟ್ 1/3 ಆಫ್ ದ ವರ್ಕ್ ಇನ್ 7 days. 1/3 ಅಂತ ಅಂದರೆ 33%. ಅದನ್ನು 7 ಡೇಸಲ್ಲಿ ಮಾಡ್ತಾನೆ. ಫುಲ್ ಕೆಲಸ ಮಾಡಬೇಕೆ 21 ಡೇಸ್ ಬೇಕು. ಎ ಅನ್ನೋನು 21 ಡೇಸಲ್ಲಿ ಕೆಲಸ ಕಂಪ್ಲೀಟ್ ಮಾಡ್ತಾನೆ. ಬಿ ಅನ್ನೋನು 2/7 ಪಾರ್ಟ್ಸ್ ಕಂಪ್ಲೀಟ್ ಮಾಡೋಕ್ಕೆ 10 ಡೇಸ್, ಅಂದರೆ 1 ಪಾರ್ಟ್ 5 ಡೇಸ್ ಮಾಡ್ತಾನೆ. 7 ಪಾರ್ಟ್ಸ್ ಎಷ್ಟಲ್ಲಿ ಮಾಡ್ತಾನೆ? ಬಿ ಅನ್ನೋನು ಅದೇ ಕೆಲಸನ 35 ಡೇಸಲ್ಲಿ ಮಾಡ್ತಾನೆ. ಇನ್ ಹೌ ಮೆನಿ ಡೇಸ್ ಕ್ಯಾನ್ ಬೋತ್ ಎ ಆ್ಯಂಡ್ ಬಿ ಟುಗೆದರ್ ಕಂಪ್ಲೀಟ್ ದ ವರ್ಕ್? ಎ ಮತ್ತು ಬಿ ಇಬ್ಬರು ಒಟ್ಟಿಗೆ ಮಾಡ್ತಾರೆ. ಎಷ್ಟು? ಸೊ ಎಲ್ ಸಿ ಎಮ್ 35 70ನಾ ಅಥವಾ ಮಾಡ್ಬಿಡೋದ? ಸೊ 21, 7 1s 7 5s 35, 7 3s 21. ಸೊ ಟೋಟಲ್ ವರ್ಕ್ ಎಷ್ಟು ಬರುತ್ತೆ ನಮಗೆ? 15 7 105. ಓಕೆ, ಸೊ ಈಗ ಸಿಂಪಲ್ ಆಗಿ ನಮಗೆ 35 ಇಂಟು 3 21 ಇಂಟು 5. ಓಕೆ, ಸೊ ಎಫಿಷಿಯನ್ಸಿ ಬಂತು. ಈಗ ಇಬ್ಬರು ಸೇರಿಸಿದ್ರೆ 105 ಡಿವೈಡೆಡ್ ಬೈ 8. ಸೊ 105 ಡಿವೈಡ್ ಬೈ 8 ಅಂದರೆ 8 1s 8, 125 ಇರುತ್ತೆ. 8 3s 24, 1 ಉಳಿಯುತ್ತೆ. ಸೊ 13 1/8. ಓಕೆ, ನೆಕ್ಸ್ಟು, ರಮೇಶ್ ಆನ್ ಇಸ್ ವೇ ಟು ಹಿಸ್ ಹೋಮ್ ಟೌನ್ ಟ್ರಾವೆಲ್ ದ ಫಸ್ಟ್ 250 km at a speed of 75 km and the next 250 km at a speed of 85 km. Find the average speed. ಸೊ ನಮ್ಗೆ ಯಾವತ್ತಾಗಿದ್ರೆ ಆವ್ರೇಜ್ ಸ್ಪೀಡ್ ಬರೀ ಎರಡೇ ಸ್ಪೀಡ್ ಕೊಟ್ಟಾಗ, ಡಿಸ್ಟೆನ್ಸು ಸೇಮ್ ಇದ್ದಾಗ, ಸಿಂಪಲ್ ಆಗಿ 2 ಇಂಟು ಸ್ಪೀಡು 75 ಇಂಟು 85 ಡಿವೈಡೆಡ್ ಬೈ 85 ಪ್ಲಸ್ 75. ಅಂದರೆ ಇಲ್ಲೇನು ಮಾಡಿದ್ದೀನಿ ನಾನು? 2 ಇಂಟು ಎಕ್ಸ್ ಇಂಟು ವೈ ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ ನಾವು ಕಲ್ತಿದ್ದೀವಲ್ವ, ಅದನ್ನ ಅಪ್ಲೈ ಮಾಡಿದ್ದೀನಿ. ಅಥವಾ ಇನ್ನೊಂದು ಥರ ಮಾಡಿ, ಇನ್ನೊಂದು ಸಿಂಪಲ್ ಆಗಿ ಬೇಸಿಕಲ್ಲಿ ಮಾಡ್ತೀನಿ ಅಂತಾನೆ 250 ಡಿವೈಡ್ ಬೈ 75, ಅದಾದಮೇಲೆ ಇನ್ನೊಂದು 250 ಡಿವೈಡ್ ಬೈ 85 ಮಾಡಿ ಇವೆರಡು ಅವರ್ಸ್ ಬರುತ್ತೆ. ಇದೆಲ್ಲ ಎಷ್ಟು ಅವರ್ ಅಂತ ಅದನ್ನ ಡಿವೈಡ್ ಬೈ ಟೋಟಲ್ 500 ಡಿವೈಡ್ ಬೈ ಆ ಅವರ್ಸಿಂದ ಮಾಡಿದ್ರೆ ಹಂಗೂ ಕೂಡ ಬರುತ್ತೆ. ಸೊ ಹೆಂಗಾದ್ರೂ ಮಾಡ್ಬೋದು. ಓಕೆ, ಸೊ ಇದೊಂದು ಸ್ವಲ್ಪ ಈಸಿ ಇರುತ್ತೆ, ಯಾಕಂದರೆ ಇಲ್ಲಿ ಪಾಯಿಂಟ್ಸ್ ಎಲ್ಲ ಬರುತ್ತೆ. ಇದನ್ನು ಮಾಡೋಣ. ಓಕೆ, ಸೊ 85 ಪ್ಲಸ್ 75 160. ಸೊ ಕೆಳಗಡೆ ಜಾಗ ಇದೆ. 2 ಇಂಟು 75 ಇಂಟು 85 ಡಿವೈಡೆಡ್ ಬೈ 160. 5ಇಂದ ಡಿವೈಡ್ ಮಾಡೋಣ. 5 3s 15, 5 2s 10, 5 1s 5, 5 5s 25, ಆಮೇಲೆ 2 1s 2 16s. ಇನ್ನೇನಾರು ಆಯಿತಾ? ಅಷ್ಟೇ.
ಸೊ 15 85 ಮಾಡಿದ್ರೆ 5 5 25, 5 1 5, 8 5 40, 45, 46, 47, 8 1 8, 9 10 11 12, 1275 divided by 16. ಸೊ 16 ಇಂದ 16 10s 160, 16 7s 70, 6 7s 42, 112 ಅಷ್ಟೇ. 16 8s ಮತ್ತೆ 128 ಆಗೋಗುತ್ತೆ. ಸೊ 16 7s 112, ಸೊ 7 and 2 ಅದು 5 2 155 ಐತೆ. ಸೊ 16 9s, ಯಾಕೆಂದರೆ 16 10s 160, ಸೊ 79 ಬರಬೇಕು. ಸೊ 79 ಎರಡು ಆಪ್ಷನ್ಸ್ ಇದ್ದಾವೆ. ಸೊ 90 6 9 54, 144. ಸೊ 11.0 ಹಿಡ್ಕೊಂಡ್ರೆ 16 5s 50, 6 5 30, 80, 16 6 ನಮಗೆ 16 6 96 ಬರುತ್ತೆ. ಸೊ 79.6. ಓಕೆ. ಸೊ ನೆಕ್ಸ್ಟ್ ಕ್ವಶನು, ಇದು ಕ್ವಶನ್ ಕರೆಕ್ಟಾಗಿ ಕಾಣಿಸ್ತಿಲ್ಲ, ಬಟ್ ನಿಮ್ಗೆ ಗೊತ್ತಿರುತ್ತೆ ಅನ್ಕೊತಾ ಇದ್ದೀನಿ. ಕ್ವಶನ್ ನೀವು ನೋಡಿರ್ತೀರಾ. ಸೊ ಎ ಕ್ಯಾನ್ ಡೂ 1/3 ಆಫ್ ದ ಪೀಸ್ ಆಫ್ ದ ವರ್ಕ್ ಇನ್ 32 days. 1/3 32 days ಅಂತ ಅಂದರೆ ಅವನಿಗೆ ಟೋಟಲ್ 100% ಮುಗಿಸೋಕ್ಕೆ 32 ಇಂಟು 3 96 days. ಏನವನು ಒಂದು ಕೆಲಸನ 96 ಡೇಸಲ್ಲಿ ಮುಗಿಸ್ತಾನೆ. ಬಿ ಕ್ಯಾನ್ ಡೂ 37 1/2 ಅಂದರೆ 75%. 75% 24 ಡೇಸಲ್ಲಿ ಮಾಡ್ತಾ ಇದ್ದಾನೆ ಅಂತ ಅಂದರೆ, ಸೊ ಇಂಟು ಡಿವೈಡ್ ಬೈ 8, ಸೊ 32 ಡೇಸಲ್ಲಿ ಮಾಡ್ತಾನೆ ಟೋಟಲ್ ವರ್ಕ್ನ. ಓಕೆ, ಯಾರು ಬಿ. ಆ್ಯಂಡ್ ಸಿ ಕ್ಯಾನ್ ಡೂ 60% ಆಫ್ ದ ವರ್ಕ್ ಇನ್ 48 days. 3/4 5 ಪಾರ್ಟ್ಸ್ನ 48 ಡೇಸಲ್ಲಿ ಮಾಡ್ತಾ ಇದ್ದಾನೆ. ಸೊ 16 ಡೇಸ್ಗೆ ಅವನು ಒಂದು 20% ಕೆಲಸ ಮಾಡ್ತಾನೆ. 16 16 2 32, 16 3 48, 16 5 ಎಷ್ಟು 50, 5 6 80. ಸಿ ಅನ್ನೋನು 80 ಡೇಸಲ್ಲಿ ಫುಲ್ ಕೆಲಸ ಮಾಡ್ತಾನೆ. ಸೊ 60% ಅಂದರೆ 3/5. ಓಕೆ, ಸೊ 1/5 ಇಂಟು 48 ಮಾಡಿದ್ರೆ ಇಲ್ಲ ಕರೆಕ್ಟಾಗಿ ಐತೆ, ಎಲ್ಲ ಕನ್ಫ್ಯೂಸ್ ಆಗಿಬಿಡಿ. 16 ಇಂಟು 5, ಅಯ್ಯೋ 30, 5 1 5 8, ಕರೆಕ್ಟಾಗೈತೆ. ಸೊ ಇದಕ್ಕೆ ಇವಾಗ ನೆಕ್ಸ್ಟ್ ಮತ್ತೇನು, ಬಿ ಆ್ಯಂಡ್ ಸಿ ಟುಗೆದರ್ ಸ್ಟಾರ್ಟೆಡ್ ದ ವರ್ಕ್ ಫಾರ್ ಎಕ್ಸ್ ಡೇಸ್. ಸೊ ಫಸ್ಟ್ ನಾವು ಟೋಟಲ್ ವರ್ಕ್ ಕಂಡು ಹಿಡ್ಕೊಳ್ಳೋಣ. ಸೊ 96ಗೂ 32ಗೂ 80ಗೂ, ಸೊ ಎಲ್ಲ 8ಇಂದ ಹೋಗುತ್ತೆ, 16ಇಂದನೂ ಹೋಗುತ್ತೆ. 16 6 96, 16 2 16 5 ಇನ್ನೇನಾರು ಇದೆಯಾ, ಅಷ್ಟೇ. ಸೊ 6 2 12, 12 5 60, 60 ಇಂಟು 16. ಸೊ 60 ಇಂಟು 16, 16 6 96, 10 960 ಟೋಟಲ್ ವರ್ಕು. ಓಕೆ, ಸೊ ಇವಾಗ ನೆಕ್ಸ್ಟ್ ಇವಾಗ ಏನು ಕೊಟ್ಟಿದ್ದಾರೆ ನಮಗೆ, ಬಿ ಆ್ಯಂಡ್ ಸಿ ಟುಗೆದರ್ ಸ್ಟಾರ್ಟೆಡ್ ದ ವರ್ಕು. ಬಿ ಮತ್ತು ಸಿ ಫಸ್ಟ್ ಎಫಿಷಿಯನ್ಸಿ ತಿಳ್ಕೊಳ್ಳೋಣ. ಸೊ 96 ಡಿವೈಡ್ ಬೈ 96 10 ಪಾರ್ಟ್ಸು, 96 ಡಿವೈಡ್ ಬೈ 32 ಇಂಟು 3 ಅಲ್ವಾ, 32 ಇಂಟು 3 30 ಅಷ್ಟೇ ತಾನೆ. ಏನೋ ಮಿಸ್ಟೇಕ್ ಇರಂಗೈತೆ, ಒಂದು ಸೆಕೆಂಡ್. 37/1/2 ಅಂತ ಅಂದರೆ 75/2, ಸಾರಿ 75/2 ಅಂತ ಅಂದರೆ 37.5. 37.5 ಅಂದರೆ 3 ಪಾರ್ಟ್ಸ್ 24 ಡೇಸ್ ಅಂದರೆ 8 ಪಾರ್ಟ್ಸ್ 64. ಸೊ ಇದು 64. ಸೊ 64 ಅಂದರೆ ಇದು 16 4 64. ಸೊ 5 ಮತ್ತೆ 2 ಇಂದ ಡಿವೈಡ್ ಆಗುತ್ತೆ, 960 ಬರುತ್ತೆ. ಯಾಕಂದರೆ 2 3 6, 2 2 4, ಮತ್ತೆ ಸೇಮ್ ಹಂಗೆ ಬರುತ್ತೆ. ಸೊ 960 ಬರುತ್ತೆ ಟೋಟಲ್ ವರ್ಕು. ಸೊ 96 ಡಿವೈಡೆಡ್ ಬೈ 30 ಮಾಡಿದ್ರೆ ನಮಗೆ ಅದರಲ್ಲಿ ಅರ್ಧ, ಸೊ ಇದು 15 ಬರುತ್ತೆ. ಸೊ ಇದು ನಮಗೆ 960, 0 0 ಕ್ಯಾನ್ಸಲ್, 8 1 8, 8 2 12 ಪಾರ್ಟ್ ಬರುತ್ತೆ. ಸೊ ಇದು ಅವ್ರ ಎಫಿಷಿಯನ್ಸಿ. ಇವಾಗ ಅವ್ರು ಏನು ಕೇಳ್ತಾ ಇದ್ದಾರೆ, ಬಿ ಆ್ಯಂಡ್ ಸಿ ಟುಗೆದರ್ ಸ್ಟಾರ್ಟೆಡ್ ದ ವರ್ಕು. ಬಿ ಮತ್ತು ಸಿ ಇವರಿಬ್ಬರು ಕೆಲಸ ಮಾಡಿದ್ದಾರೆ ಎಕ್ಸ್ ಡೇಸ್, ಎಷ್ಟೋ ಒಂದು ದಿವಸ ಕೆಲಸ ಮಾಡಿದ್ದಾರೆ. ಸೊ 10 20 25 27 ಎಕ್ಸು ಒಂದಷ್ಟು ದಿನ ಕೆಲಸ ಮಾಡಿದ್ದಾರೆ. ಅದಾದಮೇಲೆ ಆಫ್ಟರ್ ಎಕ್ಸ್ ಡೇಸ್ ಸ್ವಲ್ಪ ದಿನ ಆದಮೇಲೆ ಬಿ ಲೆಫ್ಟ್ ದ ವರ್ಕ್, ಬಿ ಬಿಟ್ಟೋಗಿದ್ದಾನೆ. ಎ ಆ್ಯಂಡ್ ಸಿ ಜಾಯಿಂಡ್, ಬೋತ್ ಕಂಪ್ಲೀಟೆಡ್ ದ ರಿಮೈನಿಂಗ್ ವರ್ಕ್ ಇನ್ ಎಕ್ಸ್ ಪ್ಲಸ್ 8 days. ಓಕೆ, ಸೊ ಇವಾಗ ಯಾರ್ಯಾರು ಎ ಮತ್ತು ಸಿ, ಓಕೆ 10 ಮತ್ತು 12, ಸೊ 22 ಇಂಟು ಎಕ್ಸ್ ಪ್ಲಸ್ 8 ಇಂಟು ಎಕ್ಸ್ ಅಂದರೆ ಒಂದು ಸ್ವಲ್ಪ ದಿನ ಕೆಲಸ ಮಾಡಿದಾರಲ್ವಾ, ಅದನ್ನು ಇಂಟು ಪ್ಲಸ್ ಇನ್ನೊಂದು 8 ದಿನ. ಓಕೆ, ಇವಾಗ ಇದೆಲ್ಲ ಸೇರಿಸಿದ್ರೆ ಏನಾಗುತ್ತೆ ನಮಗೆ 960 ಬರುತ್ತೆ. ಯಾಕಂದರೆ ಟೋಟಲ್ ವರ್ಕ್ ಅದೇ ಅಲ್ವಾ, ಟೋಟಲ್ ವರ್ಕ್ನ ಇವರು ಈ ಥರ ಮಾಡಿದ್ದಾರೆ. ಓಕೆ, ಸೊ ಇವಾಗ ನಾವು ಸಿಂಪ್ಲಿಫೈ ಮಾಡಿದ್ರೆ 27x 22x ಪ್ಲಸ್ 8, ಸೊ 20 40 47 49x ಇವೆರಡು ಆ್ಯಡ್ ಮಾಡ್ತಾ ಇದ್ದೀನಿ, ಪ್ಲಸ್ 22 ಇಂಟು 8
2028 176 is equals to 960. ಸೊ ಇದು ಆ ಕಡೆಗೆ ಹೋದರೆ ಮೈನಸ್ 176 ಆಗುತ್ತೆ. ಅವಾಗ 49x is equals to 960 minus 176. 960 ಫಸ್ಟ್ 100 ತೆಗೆದ್ರೆ 860, ಅದ್ರಲ್ಲಿ 70 ತೆಗೆದ್ರೆ ನಮಗೆ 790 ಉಳಿಯುತ್ತೆ. 790 6 ತೆಗೆದ್ರೆ 784. ಓಕೆ, 7 7s 49, 7 1s 7, 7 1s 7, 7 2s 14, 7 1s 7, 7 1s 7, 7 6 42, 16. ಓಕೆ, x is equals to 16 ಬಂತ ನಮಗೆ. ಓಕೆ, ಇವಾಗ x is equals to ಇದು 16 ಬಂತು ನಮಗೆ. ಓಕೆನಾ? ಸೊ ಇವಾಗ ನಮಗೆ ಇಫ್ ದ ರೇಷಿಯೋ ಆಫ್ ದ ವರ್ಕ್ ಡನ್ ಬೈ ಬಿ ಪ್ಲಸ್ ಸಿ, ಸೊ ಬಿ ಪ್ಲಸ್ ಸಿ ರೇಷಿಯೋ ಹೇಳ್ತಾ ಇರೋದು ಟುಗೆದರ್ ಟು ದ ವರ್ಕ್ ಡನ್ ಬೈ ಎ ಪ್ಲಸ್ ಸಿ. ಬಿ ಪ್ಲಸ್ ಸಿ ಮಾಡಿರೋ ಕೆಲಸ ಮತ್ತು ಎ ಪ್ಲಸ್ ಸಿ ಮಾಡಿರೋ ಕೆಲಸ ರೇಷಿಯೋ ಈಸ್ 9:1, 9:11 ಅಂತೆ. ಓಕೆ, ದೆನ್ ವಾಟ್ ಫ್ರಾಕ್ಷನ್ ಆಫ್ ದ ಸೇಮ್ ವರ್ಕ್ ಕ್ಯಾನ್ ಬಿ ಕಂಪ್ಲೀಟೆಡ್ ಬೈ ಸಿ ಅಲೋನ್ ಇನ್ 3.5x ಡೇಸ್. ಸೊ ಅವರಿಬ್ಬರು ರೇಷಿಯೋ ಕೊಟ್ಟಿದ್ದಾರೆ. ಒಬ್ರು ಬಿ ಪ್ಲಸ್ ಸಿ 9 ರೇಷಿಯೋ ಕೊಟ್ಟಿದ್ದಾರೆ, ಎ ಪ್ಲಸ್ ಸಿ 11 ರೇಷಿಯೋ ಕೊಟ್ಟಿದ್ದಾರೆ. ನಮಗೆ ಬೇಕಾಗಿರೋದು 3.5x. ಸಿ ಒಬ್ಬನೇ ಮಾಡಿದ್ರೆ ಎಷ್ಟು ಕೆಲಸ ಕಂಪ್ಲೀಟ್ ಮಾಡ್ತಿದ್ದ, 960 ಎಷ್ಟು ಕೆಲಸ ಕಂಪ್ಲೀಟ್ ಮಾಡ್ತಿದ್ದ. ಸೊ 3.5 ಇಂಟು ಫಸ್ಟು 16. ಓಕೆ, ಸೊ ಎಷ್ಟು ಬರುತ್ತೆ ನಮಗೆ? 16 35 ಹಾಕೊಂಡ್ರೆ 6 5 30, 5 1 5, 6 is 18, 19 20 21 22 23 26. ಸೊ 3 1 3 4 5. ಓಕೆ, ಸೊ 56 ಬರುತ್ತೆ. ಓಕೆ, ಅಂದರೆ 3.5 ಇರುತ್ತೆ, ಪಾಯಿಂಟ್ ಹಾಕೊಂಡ್ರೆ 56 ಡೇಸ್. ಓಕೆ, ಸೊ ಅದು 56 ನಾವು ಓವರ್ ಆಲ್ ಹೆಂಗೆ ಬರ್ಕೊಬೋದು? ಇಲ್ಲಿ ಜಾಗ ಇದೆಯಪ್ಪ, ಇಲ್ಲಿ ಮೇಲ್ಗಡೆ ಬರೀತೀನಿ. ಈಗ 3/3.5 ಇದೆಯಲ್ಲ, ಅದನ್ನು ನಾನು 7/2 ಅಂತ ಹಾಕೊಂಡ್ಬಿಡ್ತೀನಿ, ಈಸಿಯಾಗಿ ಹೋಗುತ್ತೆ. ಓಕೆ, 7/2 ಕೆಲಸ ಮಾಡ್ತಾನೆ ಸಿ, ಇಂಟು ಅವನ ಎಫಿಷಿಯನ್ಸಿ ಎಷ್ಟು? ಸಿ ಎಫಿಷಿಯನ್ಸಿ 12 ಇಂಟು ಎಷ್ಟು ದಿನ ಮಾಡ್ತಾನೆ? 16 ಡೇಸ್ ಮಾಡ್ತಾನೆ. ಸೊ ಇವಾಗ ಇದು ಎಷ್ಟು ಟೋಟಲ್ ಓವರ್ ಆಲ್ ಆಗಿ ನಮಗೆ ಬೇಕಾಗಿರೋದು? ಓಕೆ, 2 6 12, 16 6 96, 96 ಇಂಟು 7. ಓಕೆ, 6 7 42, 9 7 63, 672. ಓಕೆ, 672 ಕೆಲಸ ಮಾಡ್ತಾನೆ. ಓಕೆ, 960 672 ಕೆಲಸ ಮಾಡ್ತಾನೆ. ಸೊ 6 ಇಂದ ಹೋಗುತ್ತಾ? 6 1 6, 6 1 6, 6 2 12, 6 1 6, 6 6 36, 0. ಸೊ 4 ಇಂದ ಹೋಗುತ್ತೆ, 4 4 16 40, 4 2 8, 4 8 32, ಮತ್ತು 7 ಅಲ್ವಾ? 4 4 7 28, 4 10 40, 7/10 ಕೆಲಸ ಮುಗಿಸ್ತೆ. ಓಕೆ, ಒಂದು ಕೊಡ್ತಾರೆ ಫಸ್ಟ್ ಇಂಥ ಟೈಮಲ್ಲಿ ಏನು ಮಾಡಬೇಕು? ಇದನ್ನ ಬಿಟ್ಬಿಟ್ಟು ನೀವು ಲಾಸ್ಟಲ್ಲಿ ನೋಡ್ಕೊಬೇಕು ಇದನ್ನು, ಟೈಮ್ ಇದ್ದರೆ. ಇಲ್ಲಾಂದರೆ ಇಲ್ಲೇ ಟೈಮ್ ಹೋಗ್ಬಿಡುತ್ತೆ. ಆನ್ಸರ್ ಮಾಡ್ತೀರಾ ಇಲ್ಲ ಅಂತಲ್ಲ, ಈ ಆನ್ಸರ್ ಮಾಡೋಕ್ಕೆ ನಿಮಗೆ 2 ಇಂದ ಮಿನಿಮಮ್ 2.5 ಮಿನಿಟ್ಸ್ ಬೇಕು ಫಾಸ್ಟಾಗಿ ಕ್ಯಾಲ್ಕುಲೇಟ್ ಮಾಡಿದ್ರು. ಓಕೆ, ಸೊ ಆ 2.5 ಮಿನಿಟ್ಸಲ್ಲಿ ನೀವು ಬೇರೆ ಒಂದು 2 ಅಥವಾ 3 ಕ್ವಶನ್ ಕಂಪ್ಲೀಟ್ ಮಾಡಿಬಿಡ್ಬೋದು. ನಿಮ್ಗೆ ಟೈಮ್ ಇದ್ದರೆ ಲಾಸ್ಟಿಗೆ ಬಂದು ಮಾಡಬೇಕಾಗುತ್ತೆ ಇದನ್ನು. ಸೊ ನೆಕ್ಸ್ಟ್ ಕ್ವಶನು, ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಈಸ್ ಡಿವಿಸಿಬಲ್ ಬೈ 8? 8 ಅಂದರೆ ಲಾಸ್ಟ್ 3 ನಂಬರ್ಸು 8ಇಂದ ಡಿವೈಡ್ ಆಗಬೇಕು. ಓಕೆ, ಸೊ 64, ಆಮೇಲೆ 78 ಇರುತ್ತೆ, ಹೋಗಲ್ಲ. ಆಮೇಲೆ ಮತ್ತೆ ಸೇಮ್ 64 6 66 ಹೋಗಲ್ಲ. 64 72 ಹೋಗುತ್ತೆ. ಓಕೆ, ನೆಕ್ಸ್ಟು, ದ 3 sides ಆಫ್ 2 triangle ಆರ್ 4 5 6 centimeter. ದ 3 sides ಆಫ್ 2 triangles. ಓಕೆ, 4 4 5 6, 4 5 4 5 6. Select the incorrect statement. The angle opposite to the greater side in those triangles will be greater. The angle opposite to the greater side. ಓಕೆ, ಅದು ಕರೆಕ್ಟಾಗಿ ಇರುತ್ತೆ. ನೆಕ್ಸ್ಟ್, ದ ಏರಿಯಾ ಆಫ್ ದ 2 triangles ವಿಲ್ ಬಿ ಡಿಫ್ರೆಂಟ್. ಇವಾಗ ಇದು 4 5 6, ಇದು 4 5 6 ಇದ್ದರೆ ಇದು ಈಕ್ವಲ್ಸ್ ಇದು ಏರಿಯಾ ಸೇಮ್ ಇರಬೇಕಲ್ವ, ಡಿಫ್ರೆಂಟ್ ಹೆಂಗೆ ಬರುತ್ತೆ? ಸೊ ಇದು ತಪ್ಪು. ಓಕೆ, ನೆಕ್ಸ್ಟ್ ಕ್ವಶನು, ಇಫ್ ಆರ್ ಪಿ ಆ್ಯಂಡ್ ಆರ್ ಕ್ಯೂ ಆರ್ 2 tangents ಆಫ್ ಎ ಸರ್ಕಲ್ ವಿತ್ ಸೆಂಟರ್ ಓ ಸಚ್ ದಟ್ 2 tangents ಆರ್ ಪಿ ಮತ್ತು ಆರ್ ಕ್ಯೂ ಆರ್ 2 tangents ಆಫ್ ಎ ಸರ್ಕಲ್. ಓಕೆ, ಸೊ ಇದೊಂದು ಅನ್ಕೋಣ, ಇದೊಂದು ಟ್ಯಾಂಜೆಂಟು, ಇದೊಂದು ಟ್ಯಾಂಜೆಂಟು, ಆರ್ ಪಿ ಆರ್ ಕ್ಯೂ. ಸೊ ಆರ್ ಕಾಮನು, ಆರ್ ಪಿ ಆರ್ ಕ್ಯೂ.
to a circle with center O, ಇದು center O, such that POQ 120 degree, where P and Q are the points in the circle, R is the points outside the circle. Okay, PRQ is equal to PRQ. ಇದು ಎಷ್ಟು ಕೇಳ್ತಾ ಇದ್ದಾರೆ. ಸೊ ಈ ಥರ ಎಷ್ಟೊಂದು ಮಾಡಿದ್ವಿ ಇದೇ ಪೇಪರ್ ಸೀರೀಸಲ್ಲಿ. ಇದೇನಾಗಿರುತ್ತೆ ನಮಗೆ 180 ಮೈನಸ್ ಟೀಟಾ ಆಗಿರುತ್ತೆ. ಇದು ಟೀಟಾ ಅನ್ಕೊಂಡ್ರೆ ಇದು 180 ಮೈನಸ್ ಈ ಆ್ಯಂಗಲ್ ಮಾಡಿದ್ರೆ ನಮಗೆ ಈ ವ್ಯಾಲ್ಯೂ ಬರುತ್ತೆ. ಓಕೆ, ಸೊ ಈ ಟೀಟಾ ವ್ಯಾಲ್ಯೂ ಏನಿದ್ರೆ ಇದು 120 ಬರುತ್ತೆ, 60 ಇದ್ರೆ ನಮಗೆ ಇದು 120 ಬರುತ್ತೆ. ಓಕೆ, ಸಿಂಪಲ್. ಸೊ ನೆಕ್ಸ್ಟ್, ದ ಲೆಂತ್, ಬ್ರೆಡ್ತ್, ಹೈಟ್ ಆಫ್ ಎ ಹಾಲು ಆರ್ 10 ಸೆಂಟಿಮೀಟರ್, 20 ಸೆಂಟಿಮೀಟರ್ ಅಂಡ್ 15 ಸೆಂಟಿಮೀಟರ್. ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಕೊಟ್ಟಿದ್ದಾರೆ. ಫೈಂಡ್ ದ ಕಾಸ್ಟ್ ಆಫ್ ವೈಟ್ ವಾಷಿಂಗ್ the walls of the inside the hall and ceiling at the rate of 10.20 meters. ಸೊ ಫಸ್ಟ್ ನಾವು ಏರಿಯಾ ಇದು ಮಾಡ್ಕೊಬೇಕಾಗುತ್ತೆ, ಅದಾದಮೇಲೆ ಅದನ್ನ 10.20 ಇಂದ ಡಿವೈಡ್ ಮಾಡಬೇಕಾಗುತ್ತೆ. ಸೊ ಇವಾಗ ನಮಗೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಫುಲ್ ಏರಿಯಾ ತಿಳ್ಕೊಂಡು ಅದರಲ್ಲಿ ನಾವು ಇವಾಗ ಇದೊಂದು ಮನೆ ಅನ್ಕೊಂಡ್ರೆ ಇವಾಗ ಸೀಲಿಂಗ್ಗೂ ಪೇಂಟ್ ಹೊಡಿತೀವಿ, ಇದಕ್ಕೂ ಪೇಂಟ್ ಹೊಡಿತೀವಿ, ಇದಕ್ಕೆ ಪೇಂಟ್ ಹೊಡಿತೀವಿ, ನೆಲಕ್ಕೆ ಪೇಂಟ್ ಹೊಡೆಯಲ್ವಲ್ಲ. ಸೊ ನಾವು ಫಸ್ಟ್ ಏನು ಮಾಡಬೇಕು, ಟೋಟಲ್ ಏರಿಯಾ, ಓಕೆ, ಯಾವುದು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಕಂಡಿಡ್ದು ಅದರಲ್ಲಿ ಮತ್ತೆ ನಾವು ಇದನ್ನು ತೆಗಿಬೇಕು, ಯಾವುದು ಲೆಂತ್ ಇಂಟು ಬ್ರೆಡ್ತ್ ತೆಗಿಬೇಕು. ಓಕೆ, ಸೊ ಇವಾಗ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಎಷ್ಟು ಬರುತ್ತೆ? ಸೊ 10 ಇಂಟು 20 ಇಂಟು 50 ಮೈನಸ್ ಲೆಂತ್ ಇಂಟು ಬ್ರೆಡ್ತ್ 10 ಇಂಟು 20. ಓಕೆ, 2 1 2, 2 5 10, 3 0, 2 1 2, 2 0. ಸಾರಿ ನಾನು ವಾಲ್ಯೂಮ್ ಮಾಡ್ತಾ ಇದ್ದೀನಿ. ಸಾರಿ ತಪ್ಪಾಗುತ್ತೆ. ವಾಲ್ಯೂಮ್ ನಾನು ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಹಾಕೋಬೇಕು. ಟೋಟಲ್ ಸರ್ಫೇಸ್ ಏರಿಯಾನು 2 ಇಂಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಇಂಟು ಎಲ್ ಮೈನಸ್ ಇದು 2 ಇಂಟು ಲೆಂತ್ ಇಂಟು ಬ್ರೆಡ್ತ್. ಓಕೆ, ಇಲ್ಲ ಇದು 2 ಇಂಟು ಇದು ನಾರ್ಮಲ್ ಆಗಿ ನಮಗೆ ಏರಿಯಾನೇ ಬೇಕಾಗುತ್ತೆ. ಇವಾಗ ಸ್ಕ್ವಯರಲ್ಲಿ ಅಥವಾ ರೆಕ್ಟ್ಯಾಂಗಲ್ ತಗೊಂಡ್ರೆ ಇಷ್ಟು ಮಾತ್ರ ಬೇಕಾಗಿರೋದಲ್ವಾ. ಸೊ ನಮ್ಗೆ ಇದು ಏರಿಯಾನೇ, ಇದು ಕರೆಕ್ಟು, ಇದು ತಪ್ಪು. ಸೊ ಲೆಂತ್ ಇಂಟು ಬ್ರೆಡ್ತ್ 20 ಇಂಟು 10, 2 ಇಂಟು 1 2 zeros ಪ್ಲಸ್ ಇದು ಪ್ಲಸ್ ಬ್ರೆಡ್ತ್ ಇಂಟು ಹೈಟು 50 ಇಂಟು 20 10, 2 zeros, ಅದಾದಮೇಲೆ 5 1 5, 2 zeros. ಇದು ಎಷ್ಟು ಬರುತ್ತೆ? 15 ಇದು 15 ಇದು. ಓಕೆ, ಸೊ ಇದು 200 ಕರೆಕ್ಟಾಗಿರುತ್ತೆ. ಆಮೇಲೆ ಇದು 300, ಆಮೇಲೆ ಇದು 150. ಸೊ 3 4 5 650 ಇಂಟು 2 1300 ಮೈನಸ್ 200 1100 ಬರುತ್ತೆ. ಓಕೆ, 1100 ಮೀಟರ್ಗೆ ಇಂಟು 10.20 ಮೀಟರ್ ಮಾಡಿದ್ರೆ ಎಷ್ಟು ಆನ್ಸರು? ಸೊ 1010 ತೆಗೆದ್ಬಿಟ್ರೆ 110 ಇಂಟು 102 ಇರುತ್ತೆ, ಲಾಸ್ಟಲ್ಲಿ 2 ಬರುತ್ತೆ, ಲಾಸ್ಟಲ್ಲಿ 0 ಬರುತ್ತೆ, 0 ಇರೋದು ಎರಡಕ್ಕೇನೆ. ಸೊ 2 1 100 220. ಸೊ 2 1 2 100 100 ಮತ್ತೆ 220 ಇರೋದು ಇದೊಂದೇ ಆಪ್ಷನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಈ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಇಸ್ ಇಕ್ವಲ್ಸ್ ಟು ಪಿ ಕ್ಯೂ ಆರ್ 1/p. ಎಲ್ಲ ವ್ಯಾಲ್ಯೂನು ಒಂದೇ ಕೊಟ್ಟಿದ್ದಾರೆ. ಸೊ ಎಲ್ಲ ವ್ಯಾಲ್ಯೂ ಒಂದೇ ಕೊಟ್ಟಿದ್ದಾರೆ. ಓಕೆ, 1 ಕೊಟ್ಟಿದ್ದಾರೆ. ಪಿ ಕ್ಯೂ ಪ್ಲಸ್ ಆರ್ ಕ್ಯೂಬ್, ಸದ್ಯಕ್ಕೆ ಎಕ್ಸ್ ವೈ ಝೆಡ್ ಅಂತ ಅನ್ಕೊತೀನಿ, ಎಕ್ಸು ವೈ ಝೆಡ್ಡು. ಓಕೆ, ಸೊ ಅಥವಾ ಎ ಬಿ ಸಿ ಅನ್ಕೋಣ. ಓಕೆ, ನಮಗೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬು ಮೈನಸ್ 3abc ಫಾರ್ಮುಲಾ ಕಲ್ತಿದ್ದೀವಲ್ವ. ಏನು? ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವಯರ್ ಮೈನಸ್ 3 ಇಂಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ಓಕೆ, ಇವಾಗ ಇದನ್ನು ಕೇಳಿದ್ದಾರೆ, ಅದನ್ನು ಹಂಗೆ ಹಿಡ್ಕೋಣ. ಮೈನಸ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಹಂಗೆ ಹಿಡ್ಕೊಂಡು ಮೈನಸ್ 3abc. abc ವ್ಯಾಲ್ಯೂ ಎಷ್ಟು? ಪಿ ಕ್ಯೂ ಆರ್ ಎಲ್ಲ ವ್ಯಾಲ್ಯೂ 1 ಕೊಟ್ಟಿದ್ದಾರೆ. ಮೈನಸ್ 3 ಈಕ್ವಲ್ಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಏನು? ಪಿ ಪ್ಲಸ್ ಪಿ ಕ್ಯೂ ಪ್ಲಸ್ ಆರ್ ಕೂಡ 1 ಕೊಟ್ಟಿದ್ದಾರೆ. 1 ಇಂಟು ಇದು 1 ಪ್ಲಸ್ ಎ ಪ್ಲಸ್ ಬಿ ಪ್ಲಸ್ ಸಿ ವ್ಯಾಲ್ಯೂ 1 ಕೊಟ್ಟಿದ್ದಾರೆ. 1 ಸ್ಕ್ವೇರ್ 1 ಆಗುತ್ತೆ. ಮೈನಸ್ 3 ಇಂಟು ಎ ಇಂಟು ಬಿ. ಸೊ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್, ಪಿ ಕ್ಯೂ ಆರ್ ಡಿವೈಡ್ 1/p ಪ್ಲಸ್ 1/q ಪ್ಲಸ್ 1/r. ಇದಕ್ಕೆ ಎಲ್ಸಿಎಂ ತಗೊಂಡಾಗ ಪಿ ಕ್ಯೂ ಆರ್ ಬರುತ್ತೆ. ಪಿ ಕ್ಯೂ ಆರು ಮತ್ತು ಆರ್ ಪಿ ಎಲ್ಲ ವ್ಯಾಲ್ಯೂ 1 ಬರುತ್ತೆ. ಸೊ ಮೈನಸ್ 3 ಇಂಟು 1 ಮೈನಸ್ 3. ಸೊ ಇಲ್ಲಿ 1 ಮೈನಸ್ 3 ಮೈನಸ್ 2. ಓಕೆ, 1 ಇಂಟು ಮೈನಸ್ 2 ಮೈನಸ್ 2 ಈಕ್ವಲ್ಸ್ ಮೈನಸ್ 3 ಇರುತ್ತೆ. ಮೈನಸ್ 3 ಈ ಕಡೆ ಬಂದಾಗ 3 ಆಗೋಗುತ್ತೆ. 3 ಮೈನಸ್ 2 1. ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ವ್ಯಾಲ್ಯೂ ಏನಾಗುತ್ತೆ? 1 ಆಗುತ್ತೆ. ಓಕೆನಾ?
ಸೊ ನೆಕ್ಸ್ಟು ದ ಮಾರ್ಕೆಟ್ ಪ್ರೈಸ್ ಆಫ್ ಆನ್ ಆರ್ಟಿಕಲ್ ಇಸ್ 15,000, MP 50,000 ಇದೆ. ಓಕೆ, ಈಗ ದ ಆಫ್ 3 ಶಾಪ್ಕೀಪರ್ಸ್, 3 ಜನ ಶಾಪ್ಕೀಪರ್ಸ್ ಇದ್ದಾರೆ. ದ ಫಸ್ಟ್ ಒನ್ ಅಲೋಸ್ ಟು ಸಕ್ಸೆಸಿವ್ ಡಿಸ್ಕೌಂಟ್ಸ್ ಆಫ್ 25% ಆ್ಯಂಡ್ 15%. ಫಸ್ಟ್ ಅವನು 25% ಫಸ್ಟ್, ಅದಾದ್ಮೇಲೆ ಮತ್ತೆ 15% ಡಿಸ್ಕೌಂಟ್ ಕೊಡ್ತಾನೆ. ಸೊ 100ಇಂದ 25 ಕೊಟ್ಟಾಗ 75 ಆಗುತ್ತೆ. ಸೊ ಇದ್ರಲ್ಲಿ ಮತ್ತೆ 15%, 10% ಅಂತ ಅಂದರೆ 7.5. 7.5 ಮತ್ತೆ ಅರ್ಧ, 3.5, 3.75. ಓಕೆ, ಸೊ 5, 5, 12, 11, 11.25. ಸೊ 11 ತೆಗೆದ್ರೆ 64, 63.75. ಓಕೆ, ಇಲ್ಲಿ ಅವನಿಗೆ 63.75, 63 ಅಂತ ಅಂದರೆ ಅಲ್ಲಿಗೆ 30. ಸೊ ಇದರಲ್ಲಿ 36.25% ಪ್ರಾಫಿಟ್ ಸೊ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ದ ಸೆಕೆಂಡ್ ಒನ್ ಅಲೋನ್ಸ್ ಟು ಸಕ್ಸೆಸಿವ್ ಡಿಸ್ಕೌಂಟ್ ಆಫ್ 20%, 20% ಅಂತ ಅಂದರೆ ನಮಗೆ 44% ಆಗುತ್ತೆ. ಓಕೆ, ಅಷ್ಟೇ ಅಲ್ವಾ. ಫಸ್ಟ್ 100ಇಂದ 20 ತೆಗೆದ್ರೆ 80 ಆಯಿತು. 80ಲಿ 16 ಆಗೋಗುತ್ತೆ. 16 ಆಗೋಗುತ್ತೆ. ಸೊ 20 ಮತ್ತು 36. ಓಕೆ, 36%, 44 ಅಲ್ಲ, ಪರ್ಸೆಂಟೇಜ್ ಸರ್ ಕಲ್ತಿದ್ವಲ್ಲ. ಓಕೆ, ಟು ಸಕ್ಸಸ್ ಡಿಸ್ಕೌಂಟ್ಸ್ ಆಗಿಂದ ಮೈನಸ್ ಮಾಡಬೇಕು. ಸೊ 20 ಮೈನಸ್ 4, ಸೊ 20 36 ಬರುತ್ತೆ. ನೆಕ್ಸ್ಟ್ ದ ಥರ್ಡ್ ಶಾಪ್ಕೀಪರ್ ಅಲೋಸ್ ಡಿಸ್ಕೌಂಟ್ಸ್ ಆಫ್ 30% ಆ್ಯಂಡ್ 10%. ಫಸ್ಟ್ 100%ಅಲ್ಲಿ 30% 70 ಆಗುತ್ತೆ. ಅದಾದಮೇಲೆ 10% ಅಂದರೆ 7. ಸೊ 63 ಮೀನ್ಸ್ 37%. ಸೊ ಇವಂದು ಜಾಸ್ತಿ ಇದೆ ಸದ್ಯಕ್ಕೆ. ಓಕೆ, ಸೊ ನೆಕ್ಸ್ಟ್ ಈಗ ಫ್ರಮ್ ವಿಚ್ ಶಾಪ್ಕೀಪರ್ ಡಸ್ ದ ಕಸ್ಟಮರ್ ಗೆಟ್ ಮೋರ್ ಪ್ರಾಫಿಟ್? ಸೊ ಥರ್ಡ್, 37%. ಸೊ ನೆಕ್ಸ್ಟು ಮೋನಾ ಪರ್ಚೇಸ್ 2 sets ಆಫ್ ಜ್ಯುವೆಲ್ರಿ ಫಾರ್ 4,000 ಈಚ್. ಓಕೆ, 2 ಸೆಟ್ ಜ್ಯುವೆಲ್ಲರಿ 4,000ಗೆ, ಇನ್ನೊಂದು ಕೂಡ 4,000ಗೆ. ಶಿ ಸೋಲ್ಡ್ ದೀಸ್ ಸೆಟ್ ಆಫ್ ಜ್ಯುವೆಲ್ಲರಿ ಗೇನಿಂಗ್ 8% ಆನ್ 1 ಆ್ಯಂಡ್ ಲೂಸಿಂಗ್ 6% ಆನ್ 1. ಸೊ ಇದರಲ್ಲಿ 1% ಅಂತ ಅಂದರೆ 40, 8 ಅಂತ ಅಂದರೆ 320. ಸೊ 320 ಇದರಲ್ಲಿ ಸೇಲ್ ಮಾಡಿದ್ದಾಳೆ. ಇದರಲ್ಲಿ ಲೂಸ್ 6%, 1%, 240 ಮೈನಸ್ ಮಾಡಬೇಕು. ಇದರಲ್ಲಿ 200 ತೆಗೆದ್ರೆ 3,800, 40 ತೆಗೆದ್ರೆ 3,760. ಈಗ ಕ್ಯಾಲ್ಕುಲೇಟ್ ಟೋಟಲ್ ಲಾಸ್ ಆರ್ ಗೇನ್ ಅಷ್ಟು. ಸೊ ಇವೆರಡು ಟೋಟಲ್ ಮಾಡಿದ್ರೆ 8,000, ಎರಡು ಟೋಟಲ್ ಮಾಡಿದ್ರೆ 4, 5, 6, 7, 8, 8,080. ಸೊ 10% ಒಳಗೆ ಗೇನ್ 80 rupees ಗೇನ್. ನೆಕ್ಸ್ಟ್, ಎ ಬೋಟ್ ಕವರ್ಸ್ ಎ ಡಿಸ್ಟೆನ್ಸ್ ಆಫ್ 12 km in 1 hour upstream and 45 minutes downstream. ಓಕೆ, ಸೊ ಎ ಬೋಟ್ ಕವರ್ಸು 12 km ಇನ್ 1 hour. ಓಕೆ, 60 minutesಗೆ 12 km in 1 hour ಅಪ್ಸ್ಟ್ರೀಮ್ ಅಂತ ಅಂದರೆ ಎಕ್ಸು ಮೈನಸ್ ವೈ. ಸೊ ಎಕ್ಸ್ ಮೈನಸ್ ವೈ 12 km 1 hour ಅಂತ ಅಂದರೆ 12 kmph ಅವರ ಸ್ಪೀಡು. ಓಕೆ, ಸೊ 45 minutes ಡೌನ್ ಸ್ಟ್ರೀಮ್ ಅಂದರೆ ಇದರಲ್ಲಿ 3 ಪಾರ್ಟ್ಸು, ಕರೆಕ್ಟ್ ಅಲ್ವಾ? ಸೊ ಅಂದರೆ ಇದ್ರಲ್ಲಿ ಬರೋ 3 ಪಾರ್ಟ್ಸಲ್ಲಿ 12 km ಹೋಗ್ತಿದ್ದಾಳೆ ಅಂತ ಅಂದರೆ, ಸೊ ಇದು 16 x ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 16 kmph ಆಗೋಗುತ್ತೆ. ಈಗ ಫೈಂಡ್ ದ ಸ್ಪೀಡ್ ಆಫ್ ದ ಬೋಟು ಅಂಡ್ ದ ಸ್ಟ್ರೀಮ್. ಓಕೆ, ಸೊ 26, 27, 28 ಡಿವೈಡ್ ಬೈ 2 14, 16 ಮೈನಸ್ 12 4/2 2, 14 ಮತ್ತು 2. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಡಿವಿಸಿಬಲ್ ಬೈ 99? 99 ಇಂದ ಅಂದರೆ ಅದು 11ಇಂದ ಆಗಬೇಕು ಮತ್ತು 9ಇಂದ ಆಗಬೇಕು. 11ಇಂದ ಆಗಬೇಕಂದ್ರೆ ಆಲ್ಟರ್ನೇಟಿವ್ ಆ್ಯಡ್ ಮಾಡಿದಾಗ 0 ಅಥವಾ 11 ಬರಬೇಕು. 8, 5, 13, 18, 13, 16 ಮೈನಸ್ 4, 5, 4, 5. ಸೊ ಇದು 11 ಬಂತು, ಬಟ್ 9ಇಂದ ಡಿವೈಡ್ ಆಗುತ್ತೆ ನೋಡ್ಕೊಬೇಕಾ. ಸೊ ಇದು ಏನು ಡಿಜಿಟಲ್ ಸಮ್ಮು, 8 ಮತ್ತು 9, 5, 4, 9, 3 ಉಳಿಯುತ್ತೆ. ಸೊ ಇದು ಡಿವೈಡ್ ಆಗಲ್ಲ. ನೆಕ್ಸ್ಟ್ 60687, 606, 6, 12 ಮತ್ತು 8, 20, 27 ಅನ್ನೋದು 9ಇಂದ ಆಗುತ್ತೆ. ಅದಾದಮೇಲೆ 6, 6, 12 ಪ್ಲಸ್ 7, 19 ಮೈನಸ್ 8, 11. ಸೊ ಅದು 8ಇಂದ 9ಇಂದ ಆಗುತ್ತೆ, 11ಇಂದ ಆಗುತ್ತೆ, ಎರಡರಿಂದನೂ ಆಗುತ್ತೆ. ಓಕೆ, ನೆಕ್ಸ್ಟ್ ಸಿಂಪ್ಲಿಫೈ 256 x power 4 minus 16 y power 4 80x. ಓಕೆ, a minus b, a plus b. ಸೊ
ಸ್ಕ್ವಯರು. ಓಕೆ, ನಾವೇನು ಮಾಡೋಣ ಫಸ್ಟು ಈ 16 ಕಾಮನ್ ತೆಗೋಣ ಮೇಲ್ಗಡೆ. 16 ಕಾಮನ್ ತೆಗೆದ್ರೆ 16 256. ಸೊ 16 x ಪವರ್ 4 ಮೈನಸ್ 1 y ಪವರ್ 4. ಓಕೆ, ಕೆಳಗೆ ಡಿವೈಡೆಡ್ ಬೈ 4 ಕಾಮನ್ ತೆಗೆದ್ರೆ ಸೊ 420 80. ಓಕೆ, ಸೊ ಅದಾದಮೇಲೆ 4 ಅಲ್ಲ 20 ಕಾಮನ್, ಇಷ್ಟಲ್ಲಿ ಮಾತ್ರ 20 ಕಾಮನ್ ತೆಗಿತಾ ಇದ್ದೀನಿ. ಸೊ 24 x ಸ್ಕ್ವೇರ್ ಮೈನಸ್ 21 y ಸ್ಕ್ವೇರು ಮೀನ್ಸ್ 20 ಇಂಟು 1 20, 20 ಇಂಟು 4 80. ಓಕೆ, ಅದಾದಮೇಲೆ ಇದರಲ್ಲಿ ನಾನು 4 ಕಾಮನ್ ತೆಗಿತಾ ಇದ್ದೀನಿ. ಓಕೆ, 4 ಕಾಮನ್ ತೆಗೆದಾಗ ಇಲ್ಲಿ 4 4 16. ಸೊ 4x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಓಕೆ, ಸೊ ಇಲ್ಲಿ ನಮಗೆ ಇದೇನಾಯಿತು, a ಮೈನಸ್ ಬಿ ಇಂಟು a ಪ್ಲಸ್ ಬಿ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ. ಸೊ ಅವಾಗ ಇದು ಫುಲ್ಲು ಕಟ್ ಆಗೋಗುತ್ತೆ. ಸೊ ಮೇಲೆಗಡೆ 16, ಕೆಳಗಡೆ 80. ಓಕೆ, 4 4 16, 4 20 4 1 4 5 1/5. ಸೊ ನೆಕ್ಸ್ಟ್ ದ ಡಿವೈನ್ ಕೇಬಲ್ ರೆಪ್ರೆಸೆಂಟ್ಸ್ ಅ ಮಂತ್ಲಿ ಇನ್ಕಮ್ ಆಫ್ 100 ಫ್ಯಾಮಿಲೀಸ್ ಆಫ್ ಎ ಲೋಕಾಲಿಟಿ. 100 ಫ್ಯಾಮಿಲೀಸ್ದು ಏನು ಮಂತ್ಲಿ ಇನ್ಕಮ್ ಕೇಳ್ತಾ ಇದ್ದಾರೆ. ಈಗ ದ ನಂಬರ್ ಆಫ್ ಫ್ಯಾಮಿಲೀಸ್ ಹ್ಯಾವಿಂಗ್ ಇನ್ಕಮ್ ರೇಂಜ್ ಇನ್ 19,000 to 22,000. ಸೊ 19,000 ಇಂದ 22,000 ವರೆಗೂ ಇರೋದು ಯಾರಷ್ಟು? ಸೊ ಇನ್ಕಮ್ ಮೋರ್ ದೆನ್ 19,000 ಇರೋದು 50, ಇನ್ಕಮ್ ಮೋರ್ ದೆನ್ 22,000 ಇರೋದು 33. ಓಕೆ, ಅವ್ರು ನಮಗೆ ಕೇಳ್ತಾ ಇರೋದೇನೋ 19 ಇಂದ 22 ವರೆಗೂ ಇರೋರು ಮಾತ್ರ. ಓಕೆ, 19 ಇಂದ 22 ವರೆಗೂ ಇರೋರು ಎಷ್ಟು? ನಮಗೆ 15 ಇಂದ 50ಗೂ 33ಗೂ ಡಿಫ್ರೆನ್ಸ್ ಎಷ್ಟು? 17. ಓಕೆ, ಸೊ ನೆಕ್ಸ್ಟು ಇಲ್ಲಿ ಇನ್ಕಮ್ ಮೋರ್ ದೆನ್ 19,000ಕ್ಕೂ ಜಾಸ್ತಿ 50 ಜನ ಇದ್ದಾರೆ. ಓಕೆ, ಆದರೆ ಇನ್ಕಮ್ ಮೋರ್ ದೆನ್ 22,000ಗೂ 33 ಜನ ಇದ್ದಾರೆ. ಇವರಿಬ್ಬರು ಮಧ್ಯದಲ್ಲಿರುವಂಥ ಫ್ಯಾಮಿಲೀಸ್ ಹ್ಯಾವಿಂಗ್ ಇನ್ಕಮ್ ರೇಂಜ್, ಅವರಿಬ್ಬರಿಗೂ ಮಧ್ಯದಲ್ಲಿರೋದು ಎಷ್ಟು? ಮಧ್ಯದಲ್ಲಿರೋದು 17. ಫಸ್ಟು ಈ ಇನ್ಕಮ್ ಮೋರ್ ದೆನ್ 25,000 15 ಇದಲ್ಲ, ಈ 15 ಈ 33 ಇರ್ತಾರೆ. ಈ 33 50 ಇರ್ತಾರೆ, ಈ 50 16 ಇರ್ತಾರೆ, ಈ 16 85 ಇರ್ತಾರೆ, 85 ಟೋಟಲ್ 100 ಇರ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನು. ಎ ಫ್ಯಾಮಿಲಿ ಇನ್ಕಮ್ ಇಸ್ 35,000 a month. The family spends the income on various expenditure, food, health, education, entertainment and rent. After incurring all the expenditures, 8% is saved every month. Okay, ಇದರಲ್ಲಿ 8%, 10% ಅಂದರೆ 35,000, 1% 350, 350, 600, 700 ತೆಗೆದ್ರೆ 10% 3,500, 10% 3 ಎಷ್ಟು 700 ತೆಗೆದ್ರೆ 2,800. ಸೊ 2,800 ಸೇವ್ ಮಾಡ್ತಾ ಇದ್ದಾರೆ ಅವರು. ಓಕೆ, ದ ಎಕ್ಸ್ಪೆಂಡಿಚರ್ ಆನ್ ಹೆಲ್ತ್ ಈಸ್ 50% ಮೋರ್ ದೆನ್ ದಟ್ ಆಫ್ ಫುಡ್ಡು. ಓಕೆ, ಎಕ್ಸ್ಪೆಂಡಿಚರ್ ಆನ್ ಹೆಲ್ತ್ 50% ಮೋರ್ ಆನ್ ಫುಡ್ಡು. ಓಕೆ, ಈಗ ಫುಡ್ಡು, ಹೆಲ್ತ್, ಇನ್ನೊಂದೇನಾದ್ರು ಇದೆಯಾ? ಎಂಟರ್ಟೈನ್ಮೆಂಟ್. ಓಕೆ, ಈಗ ಸಾರಿ ಯಾವುದೋ ಕಾಲ್ ಬಂದಿತ್ತು, ನಾನು ನೋಡಿಲ್ಲ, ಹಂಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೊಂಟೋಗ್ಬಿಟ್ಟೆ. ಸೊ ಇಲ್ಲಿವರೆಗೂ ಇದು 2,800 ಬಂದಿದೆ. ಓಕೆ, ಸೊ ನೆಕ್ಸ್ಟು ಅವ್ರು ಏನು ಕೇಳಿದೆ, ಅದು ಎಕ್ಸ್ಪೆಂಡಿಚರ್ ಆನ್ ಹೆಲ್ತ್ ಈಸ್ 50%, ಅದಕ್ಕಿಂತ ಮುಂಚೆ 8% is saved every month, 8% 2,800. ಓಕೆ, ಅದು ಎಕ್ಸ್ಪೆಂಡಿಚರ್ ಆನ್ ಹೆಲ್ತ್ ಈಸ್ 50% ಮೋರ್ ದೆನ್ ದಟ್ ಆಫ್ ಫುಡ್ಡು. ಎಕ್ಸ್ಪೆಂಡಿಚರ್ ಆನ್ ಹೆಲ್ತ್, ಫುಡ್ 100% ತಗೊಂಡ್ರೆ ಹೆಲ್ತ್ದು 150, ಅದಕ್ಕಿಂತ 50% ಜಾಸ್ತಿ ಇದೆ. ನೆಕ್ಸ್ಟ್ ವೈಲ್ ಫುಡ್ ಈಸ್ 3 times ಎಕ್ಸ್ಪೆಂಡಿಚರ್ ಆಫ್ ಎಂಟರ್ಟೈನ್ಮೆಂಟ್. ಫುಡ್ಡು 3 times ಆಫ್ ಎಂಟರ್ಟೈನ್ಮೆಂಟ್ ಅಂದರೆ ಎಂಟರ್ಟೈನ್ಮೆಂಟ್ ನಮಗೆ 3.33 ಇರಬೇಕು, 1/3 ಪಾರ್ಟು. ನೆಕ್ಸ್ಟು ದ ಎಕ್ಸ್ಪೆಂಡಿಚರ್ ಆನ್ ಹೆಲ್ತ್ ಈಸ್ ಹಾಫ್ ಆಫ್ ದ ಎಕ್ಸ್ಪೆಂಡಿಚರ್ ಆನ್ ಎಜುಕೇಷನ್. ಎಜುಕೇಷನ್ ಮೇಲೆ ಎಕ್ಸ್ಪೆಂಡಿಚರ್ ಆನ್ ಹೆಲ್ತು ಅರ್ಧ ಅಂತ ಅಂದರೆ ಇದು ಎಜುಕೇಷನ್ 300% ಇರಬೇಕು. ನೆಕ್ಸ್ಟ್ ಈಗ ದಿ ಎಕ್ಸ್ಪೆಂಡಿಚರ್ ಆನ್ ರೆಂಟು ದ ಎಕ್ಸ್ಪೆಂಡಿಚರ್ ಆನ್ ರೆಂಟ್ ಈಸ್ 1/3 ಆಫ್ ದ ಕಂಬೈನ್ಡ್ ಎಕ್ಸ್ಪೆಂಡಿಚರ್ ಆಫ್ ಫುಡ್ಡು, ಹೆಲ್ತು, ಎಜುಕೇಷನ್. ಸಾರಿ, ಫುಡ್ಡು, ಹೆಲ್ತು, ಎಂಟರ್ಟೈನ್ಮೆಂಟು 3, 4, 5, 550. ಓಕೆ, ಸೊ 550ಲಿ 1/3 ಪಾರ್ಟ್. ಸೊ 3 1 3, 15 25 ಇರುತ್ತೆ, 3 8 24, ಅದಾದಮೇಲೆ 10 ಇರುತ್ತೆ, 3 9, 183.3333, 183.33%. ಓಕೆ, ಅಷ್ಟೇ ತಾನೆ. 3 4 5 550. ದ ಎಕ್ಸ್ಪೆಂಡಿಚರ್ ಆನ್ ರೆಂಟ್ ಈಸ್ 1/3 ಆಫ್ ದ ಕಂಬೈನ್ಡ್ ಎಕ್ಸ್ಪೆಂಡಿಚರ್ ಆನ್ ಫುಡ್ಡು, ಹೆಲ್ತ್ ಆ್ಯಂಡ್ ಎಜುಕೇಷನ್. ನೆಕ್ಸ್ಟ್ ಹೌ ಮಚ್ ಎಕ್ಸ್ಪೆಂಡಿಚರ್ ಇಸ್ ಇನ್ಕರ್ಡ್ ಆನ್ ಎಜುಕೇಷನ್. ಎಜುಕೇಷನ್ ಮೇಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆನಾ, ಸೊ ಇದನ್ನು ಟೋಟಲ್ ಆ್ಯಡ್ ಮಾಡಿದ್ರೆ 100, 250, 550, 650, 650, 80, 7
650, 730. ಸೊ 730.33, 0.33, 0.66 ಬರುತ್ತೆ. 766.66 ಬರುತ್ತೆ. ಓಕೆ, ಸೊ ಅದ್ರಲ್ಲಿ ಬೇಕಾಗಿರೋದು ನಮಗೆ 300 ಡಿವೈಡ್ ಬೈ 766.66 ಅಂದ್ಕೊಳ್ಳಿ, ಇಂಟು 35,000 2,800 ತೆಗೆದ್ರೆ 32,200. ಓಕೆ, ಸೊ ಇವೆರಡು ಜೀರೋಸ್ ತೆಗ್ದಿವಿ, ಇದಿನ್ನೂ ಪಾಯಿಂಟ್ ಒಳಗೆ ತಗೋಣ. ಸೊ 3/7.6 ಇಂಟು 32,200. ಓಕೆ, ಸೊ ಇದೊಂದು ಪಾಯಿಂಟಿಗೆ ಇದೊಂದು ಜೀರೋ ಹೋಗುತ್ತೆ. ಸೊ 3 ಇಂಟು 3220 3220 ಇಂಟು 3 0 6 6 9. ಸೊ ಡಿವೈಡೆಡ್ ಬೈ 7. ಸೊ 9,660 ಡಿವೈಡ್ ಬೈ 7 7 1 7 26 ಇರುತ್ತೆ. ಅದಾದಮೇಲೆ 7 3 21. ಸಾರಿ, ಇದು 7 ಅಲ್ಲ, 76. 9,660 ಡಿವೈಡ್ ಬೈ 76 76 1 76 26 ಇರುತ್ತೆ. ಸೊ 2 76 2 152. ಸೊ ಅಲ್ಲೊಂದು 48 6 54 540. ಸೊ 76 ಇಂಟು 5 7 7 49 6 5 30 520 ಬರುತ್ತೆ. 70 ಇಂಟು 7. ಬಟ್ 12ಇಂದನೇ ಬರಬೇಕು. ಸೊ 12ಇಂದ ಬರೋದು ಇದೊಂದೇ ಆಪ್ಷನ್, ಇನ್ನೇನಿಲ್ಲ. ಬಟ್ ಯಾಕೆ ನಾವು ಡೆಸಿಮಲ್ಸ್ ಎಲ್ಲ ತೊಗೊಂಡಿದ್ದು, ಪಾಯಿಂಟ್ ಸ್ವಲ್ಪ ಹಿಂಗೆ ಆಗುತ್ತೆ. ಬಟ್ 12ಇಂದನೇ ಬರಬೇಕು. ಸೊ 12ಇಂದ ಬರೋದು ಅದೊಂದೇ. ಓಕೆ, ಸೊ ಇದನ್ನು 300 ಇಂಟು 32,200 ಡಿವೈಡ್ ಬೈ 766.66 ಮಾಡಿದ್ರೆ ನಿಮಗೆ ಎಕ್ಸಾಕ್ಟಾಗಿ 12,600 ಬರುತ್ತೆ. ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಲೋವೆಸ್ಟ್ ರೇಷಿಯೋ? ಸೊ 8/9 ಅಂದರೆ 1.12 ಬರುತ್ತೆ. ಸೊ ಇದು 1/1.12 0.1275 ಬರುತ್ತೆ. ಸರ್ 12.5 1/8 ನಮಗೆ 12.5 ಅಲ್ಲ. ಸೊ ಅಷ್ಟು ಬದಲು ಯಾಕೆ ಸುಮ್ಮನೆ LCM ತೊಗೊಂಡು ಕೆಳಗಡೆ ಇದು ಮಾಡೋಣ. ಓಕೆ, ನಮಗೆ ಲೋವೆಸ್ಟ್ ಬೇಕು. ಸೊ ಕೆಳಗಡೆ ನಂಬರ್ ಈಕ್ವಲ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಬೋಣ. ಸೊ 19 2 38 ಬರುತ್ತಲ್ವ. ಸೊ 8/38 15 LCM ತೊಗೊಂಡಿದ್ದೀನಿ. 15/38. ಸೊ ಇದು ಇಂಟು 2. ಸೊ 38 ಇದೆ. ಸೊ ಇದು 17/38. ಇದು 13 ಇಂಟು 2 ಇಂಟು 2 ಎಂತಕ್ಕೆ ಮಾಡ್ತಾ ಇದ್ದೀನಿ? LCM ಎಷ್ಟು? 35. ಓಕೆ, ಸೊ 38 19 ಇಂಟು 2. ಸೊ 13 ಇಂಟು 2 ಆಗೋಗುತ್ತೆ. ಸೊ 8 2 16 16/38 15 ಚಿಕ್ಕ ನಂಬರ್ ಯಾವುದು? 15/38. ಸೊ ನಮಗೆ 15/38 ಚಿಕ್ಕ ರೇಷಿಯೋ ಆಗುತ್ತೆ. ಓಕೆ, ಮೇಲ್ಗಡೆ ಚಿಕ್ಕ ನಂಬರ್ ಇದ್ದರೆ ಲೋಯೆಸ್ಟ್ ರೇಷಿಯೋ ಆಗೋಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನು, ಇಫ್ 7a minus 7/a plus 4 is equals to 0 divided by 7 ಡಿವೈಡ್ ಬೈ 7 ಮಾಡಿದ್ರೆ ಅಲ್ವಾ, ಡಿವೈಡ್ ಬೈ 7 ಮಾಡಿದ್ರೆ a minus 1/a is equals to 4/7 ಬರುತ್ತೆ. ಓಕೆ, ಅಂದರೆ y minus 1/y ನಿಮಗೆ ಈಸಿ ಆಗೋಕ್ಕೆ 4/7. ನೆಕ್ಸ್ಟ್ y ಕ್ಯೂಬ್ minus 1/y ಕ್ಯೂಬ್ is equals to ಎಷ್ಟು ಅಂತ ಕೇಳ್ತಿದ್ರೆ. ಸೊ ಡೈರೆಕ್ಟಾಗಿ ಮಾಡ್ಬೋದಲ್ವಾ. ಸೊ ಇದು k ಕ್ಯೂಬ್ ಪ್ಲಸ್ 3k ಆಗುತ್ತೆ. k ಕ್ಯೂಬ್ 4/7 ಕ್ಯೂಬ್ ಪ್ಲಸ್ 3 ಇಂಟು 4/7. ಸೊ 4/q ಎಷ್ಟು? 4 4 16 64/343 ಪ್ಲಸ್ 3 4 12/7. ಸೊ 749 343 ಕರೆಕ್ಟ್ ಅಲ್ವಾ. ಸೊ 12 ಇಂಟು 49 ಮಾಡಿದ್ರೆ LCM ತೊಗೊತಾ ಇದ್ದೀನಿ. ಓಕೆ, ಡಿವೈಡ್ ಬೈ 343 343ಗೂ 7ಗೆ LCM ತೊಗೊಂಡ್ರೆ 343 ಬರುತ್ತೆ. 749 343. ಸೊ 12 ಇಂಟು 49 ಆಗುತ್ತೆ. ಇದು 64 ಹಂಗೆ ಇರುತ್ತೆ. ಸೊ 12 ಇಂಟು 49 9 2 18 9 9 4 2 8 8 8 16 17 ಸಾರಿ 9 1 9 4 2 8 17 ಪ್ಲಸ್ 1 18. ಸೊ 4 5 6 688 ಪ್ಲಸ್ 64 8 9 10 11 12 14 15 7 752 ಬರ್ತಿದೆ. ಸಾರಿ, ನಾನು ತಪ್ಪು ಮಾಡಿದ್ದೀನಿ. ಇದು ಪ್ಲಸ್, ಇದು -4. ಸೊ ಇದು ಮೈನಸ್ಸು, ಇಲ್ಲಿ ಬರೋದು ಕೂಡ ಮೈನಸ್ಸೇ. ಸೊ 4 1 4 588. ಸೊ ಇದು -588. ಅದಾದಮೇಲೆ ಮತ್ತೆ ಇಲ್ಲಿ ನಮಗೆ -1 ಇದೆ. ಓಕೆ,
-1ಗೆ 343 LCM ತಗೊಂಡೇನು ಬರುತ್ತೆ, ಅದು 343 ಬರುತ್ತೆ, -343. ಸೊ ಎಲ್ಲ ಮೈನಸ್ ಇರೋದು. 64, 58, 588, 64, ಅದಾದಮೇಲೆ 343, 8, 9, 10, 11, 12, 16, 15, ಸೊ 6, 10, 19, 995, -995. ಓಕೆ, ಅರ್ಥ ಆಯ್ತಲ್ವಾ? ನೆಕ್ಸ್ಟು 8,500 ಬಿಕಮ್ಸ್ 11,550 in 6 years ಅಂತೆ. ಅಂದರೆ ಎಷ್ಟು ಜಾಸ್ತಿ ಆಗಿದೆ? 1,500, 2,550, 2,550 ಡಿವೈಡೆಡ್ ಬೈ 6. ಸೊ 6 4 24, 15 ಇರುತ್ತೆ, 6 2 12, 6 5 30, 425 rupees 1 yearಗೆ ಬೆಳೀತಾ ಇರೋದು. ಓಕೆ, ಸೊ ನೆಕ್ಸ್ಟು at a simple interest, if the rate of interest becomes 1.8 times of itself, the amount of simple interest in 5 years will be. ಸೊ ಇದು 425 ಎಷ್ಟು? 8,500 ಅಲ್ಲಿ 5 1s 5, 5 7s 35, 5 8s 40, 5 5s 25, 17 5s 85, 1s 5s 5%. ಸೊ ಈ 5% 1.8 ಟೈಮ್ಸ್ ಜಾಸ್ತಿ ಆಗ್ತದೆ ಅಂತೆ. ಸೊ 1.8 ಅಂತಂದರೆ 9% ಆಗ್ತದೆ. 9% 5 ಇಯರ್ಸಲ್ಲಿ 45%, 5 ಇಯರ್ಸಲ್ಲಿ 45% ಆಗುತ್ತೆ. ಸೊ ಇದರಲ್ಲಿ 45% ಎಷ್ಟು? ಸೊ 8,500 45/100, ಸೊ 85 into 45, 5 5s 25, 5 8s 40, 4 5s 20, 100 102, 10 2, 8 4s 32, 42, 4 2 2 5, 8,500, 4 2 2 5, 5 2 7, 8 9 10, 11 12, 12 7 25. ಸೊ ಇಲ್ಲ ಕ್ಯಾಲ್ಕುಲೇಷನ್ ಮಿಸ್ಟೇಕು. 85 45 5 5 25, 5 8 40, 20 62, ಇದು 62, 8 4s 32, 38, 3825. ಓಕೆ, 8,500, 38, 2 5 5 2, 13, 8 9 10, 11 12, 12 325. ಓಕೆ, ಇಲ್ಲಿಗೆ ಪೇಪರ್ ಮುಗೀತು. ಥ್ಯಾಂಕ್ ಯು ಸೋ ಮಚ್. ಬಾಯ್.